ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಇವತ್ತು ಬಿಗ್ ಡೇ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಇಂದು ಅಂತಿಮ ಆದೇಶ ಪ್ರಕಟ. ಒಂದು ವೇಳೆ ಅಪರಾಧಿ ಎಂದು ತೀರ್ಪು ನೀಡಿದರೆ ದೊಡ್ಡ ಹಿನ್ನಡೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ನ ತನಿಖೆ ಚುರುಕು. ಪಾಯಿಂಟ್ 6ರ ಸಮೀಪದಲ್ಲೇ ಇರುವ ಪಾಯಿಂಟ್ 7ರಲ್ಲಿ ಇಂದು ಹುಡುಕಾಟ. ಕಾರ್ಮಿಕರು ಜೆಸಿಬಿ ರೆಡಿ. ಎಸ್ಐಟಿ ಮುಖ್ಯಸ್ಥರ ಪ್ಲಾನ್ ಆಫ್ ಆಕ್ಷನ್ ಅನ್ವಯ ಮುಂದಿನ ಹೆಜ್ಜೆ. ದೂರು ಕೊಟ್ಟ ಬೆನ್ನಲ್ಲೇ ರಮ್ಯಾಗೆ ಬರ್ತಿವೆ ನಿರಂತರ ಅಪಾಲಜಿ ಮೆಸೇಜ್ಗಳು. ನಮ್ಮ ಅಣ್ಣ ತಪ್ಪು ಮಾಡಿದ್ದಾನೆ, ಬಿಟ್ಬಿಡಿ, ನಾವು ಬುದ್ಧಿ ಹೇಳ್ತೀವಿ ಅಂತ ಯುವತಿಯರಿಂದ ಕಾಲ್, ಮೆಸೇಜ್. ಕ್ಷಮೆ ಯಾಚಿಸಿದ ಐಡಿಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ ರಮ್ಯಾ. ಕಬ್ಬನ್ ಪಾರ್ಕ್ನಲ್ಲಿ ನಾಳೆಯಿಂದ ಬ್ಲೈಂಡ್ ಡೇಟಿಂಗ್ ಶುರು. ಬನ್ನಿ, ಗುರುತು ಪರಿಚಯ ಇರದ ಗೆಳತಿಯರೊಡನೆ ಮಾತನಾಡಿ. ಬುಕ್ ಮೈ ಶೋನಲ್ಲಿ ಟಿಕೆಟ್ ಬುಕ್ಕಿಂಗ್ಗೆ ಅವಕಾಶ. ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಿದೆ ತೋಟಗಾರಿಕಾ ಇಲಾಖೆ. ದೂರು ಕೊಡಲು ನಿರ್ಧಾರ. ಚಾಮರಾಜಪೇಟೆಯಲ್ಲಿ ಬಾಲಕಿ ಬಿಎಂಟಿಸಿ ಡಿಕ್ಕಿ. ಬಸ್ನ ಚಾಲಕನ ಅತಿವೇಗದ ಚಾಲನೆ ಸಿಸಿಟಿವಿಯಲ್ಲಿ ಸೆರೆ. ಅಪಘಾತದ ಬಳಿಕ ಓಡಿ ಹೋಗ್ತಿದ್ದ ಚಾಲಕನನ್ನ ಬೆನ್ನಹಟ್ಟಿ ಹಿಡಿದ ಸ್ಥಳೀಯರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.